ಎರಡೆರಡು ತೂತಿಗೆ ಪಾನು. ಏನಣ್ಣ ಪಾನ್ನ ಈ ತರ ಹಾಕ್ತೀರಾ? ನಮ್ಮ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಕಣ. ಏನ ಶರ್ಟ್ ನ, ಪ್ಯಾಂಟ್ ನ, ಜಿಪ್ ನ, ಬಟನ್ ನ ನಾವ್ ಏನೇನೋ ಹೊರ್ಕೊಂಡ್ಬಿಟ್ಟಿದ್ದ. ಎಗ್ರು ಸೋದ್ ಬಿಡ್ತೀನಿ. ಪೋಲಿ ಬಿದ್ದೋಗಿದ್ಯಾ? ಗುರುವತ್ತಿ ಶಿಷ್ಯ. ಅಣ್ಣ ಅಕ್ಕ ಬತ್ತಾವಳೆ. ಬರ್ಲೇಬೇಕಲ್ವೇನು? ಅದಕ್ಕೆ ತಾನೇ ಅವಳಿಗೆ ಗೊತ್ತಿಲ್ದಂಗೆ ಅವಳ ಹತ್ರನೇ ಸಾಲ ತಗೊಂಡು ಅವಳು ಇಲ್ಲಿ ಬರಂಗ್ ಮಾಡಿರೋದು. ಇನ್ನೊಂದು ವಿಷಯ, ಅವಳನ್ನ ಅಕ್ಕ ಅಂತ ಕರಿಯಂಗಿದ್ರೆ ನನ್ನ ಬಾವ ಅಂತ ನನ್ನ ಅಣ್ಣ ಅಂತ ಕರಿಯಂಗಿದ್ರೆ ಅವಳನ್ನ ಅತ್ತಿಗೆ ಅಂತ ಕರಿ. ಬರ್ಲಾ ಯಜಮಾನ್? ಯಾಕೆ? ನೀವು ಆಲ್ರೆಡಿ ಒದೆ ತಿಂದಿದ್ದೀರಾ, ನೀವ್ ಹೋಗ್ಬಿಡಿ, ನಾನ್ ಹೋಗ್ತೀನಿ. ಹೇಯ್, ಅವಳು ಓದಿದ್ದು ನನಗೆ ಬೇಜಾರಲ್ಲ ಕಣ, ಆದ್ರೆ ಅದನ್ನ ಪದೇ ಪದೇ ಹೇಳಿ ತೋರಿಸ್ತಾ ಇದೆಯಲ್ಲ, ಅದೇ ನನ್ಗೆ ಗುರಿತಾರೆ. ನೋಡಿ, ನೀವಿಲ್ಲೇ ಇದ್ದು ಆಟ ನೋಡ್ತೀರಿ. ಕಬಡ್ಡಿ 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 ಕಬಡ್ಡಿ. ಮುಚ್ಕೊಂಡ್ ಕಾಸ್ ಕೊಡು. ಯಾಕೆ? ಬಿಚ್ಕೊಂಡ್ ಕೊಟ್ರೆ ಈಸ್ಕೊಳಲ್ವಾ? ನನ್ನ ಮಗನೇ. ಏನ ಇವಳೇನೇನು ನಿಮ್ಮಕ್ಕ? ಏನ್ರೋ ನಿಮ್ ಮನೆ ಬರ? ನಮ್ಮ ಕಡೆ ಹೆಂಗಸ್ರು ಕೊಡಿದ್ರೆ ಹೋಗಿ ಗಂಡಸ್ರನ್ ಕರ್ಕೊಂಡ್ ಬರ್ತಾರೆ. ನೀವೇನ್ರು ಗಂಡಸ್ರು ಕೊಡಿದ್ರೆ ಹೋಗಿ ಹೆಂಗಸನ್ ಕರ್ಕೊಂಡ್ ಬಂದಿದ್ದೀರಾ? ಲೈ ಹೋಗ್ರ ಹೋಗ್ರ ಹೋಗಿ, ಯಾರಾದ್ರೂ ಕಡಕ್ ಗಂಡಸ್ರಿದ್ರೆ ಕರ್ಕೊಂಬರ್ರ. ಹೋಗ್ರ. ನಮ್ಮ ಅಕ್ಕನು ಗಂಡ್ಸೆ. ಲೇ, ಒಂದು ಗಂಡ್ಸೋನು ಇಲ್ಲ ಅಕ್ಕ ಅನ್ನು, ಎರಡು ಒಟ್ಟೆ ಹೇಳಿದ್ರೆ ಜನ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರ. ಸರಿನಪ್ಪ, ನಾನು ಕಣ್ ಮುಚ್ಕೊಂಡು ನಿಮ್ಮ ಅಕ್ಕನ ಗಂಡ್ಸು ಅಂತ ಒಪ್ಕೋತೀನಿ. ನಮ್ಮ ಅಣ್ಣ ಸೇವ್ ಮಾಡ್ಕೊತಾನೆ, ನಿಮ್ಮ ಅಕ್ಕನ ಕೈಲಾಗತ್ತಾ? ನಮ್ಮ ಅಣ್ಣ ರೋಡ್ ಮಧ್ಯೆ ನಿಂತ್ಕೊಂಡು ಒಂದೇ ಮಾಡ್ತಾನೆ, ನಿಮ್ಮ ಅಕ್ಕನ ಕೈಲಾಗತ್ತಾ? ನಮ್ಮ ಅಣ್ಣ 10 ಜನ ಹುಡುಗರಿದ್ರು ಕೂಡ ಹಾಸಿಗೆ ಮೇಲೆ ಮಲ್ಕೋತಾನೆ, ನಿಮ್ಮ ಅಕ್ಕನ ಕೈಲಿ 2 ಹುಡುಗರಿದ್ರು ಹಾಸಿಗೆ ಮೇಲೆ ಮಲ್ಕೋಕ್ಕಾಗತ್ತಾ? ಇಷ್ಟು ಲಿಸ್ಟ್ ಅಲ್ಲಿ ಒಂದನ್ನು ಮಾಡಕ್ಕಾಗದೆ ಇದ್ಮೇಲೆ ಇವಳು ಯಾವ ಸೀಮೆ ಅಕ್ಕನು? ಇವಳು ಅಕ್ಕನೇ ಅಲ್ಲ, ಕೋಳಿ ಪುಕ್ಕ. ನಮ್ಮ ಅಣ್ಣ ಇರ್ಬೇಕಾದ್ರೆ ನನ್ನ ಯಾರು ಅಳ್ಳಾಡ್ಸಕ್ಕಾಗಲ್ಲ ಅಲ್ವಾ ಅಣ್ಣ? ಅಯ್ಯಯ್ಯೋ, ಅಳಾದವನು ಏನು ಬುಟ್ ಸಮೇತ ಎಸ್ಕೇಪ್ ಆಗ್ಬಿಟ್ಟನಲ್ಲಪ್ಪ. ಸತ್ತೋದ್ನ ನೋಡು. ಅಕ್ಕ, ಅಲ್ಲಾಡ್ಸಕ್ಕಾಗಲ್ಲ ಅಲ್ಲಾಡ್ಸಕ್ಕಾಗಲ್ಲ ಅಂತಿದ್ದ, ಲೈಫಲ್ಲಿ ಅಲ್ಲಾಡ್ದಂಗ್ ಮಾಡ್ಬಿಟ್ಟಲ್ಲ ಅಕ್ಕ. ಸತ್ತೋದ್ನ. ಹೌದಕ್ಕ. ಮೊಟ್ಟೆ ಪಪ್ಪಿಸ್ತರ ಇದ್ದ, ಬಂಜ ಮಾಡ್ಬಿಟ್ಟು 2,000 ರೂಪಾಯಿ ದುಡ್ಡುಗೋಸ್ಕರ ಅನ್ಯಾಯವಾಗಿ ಒಂದು ಎಳೆ ಅಂದಿನ ಸಾಯಿಸ್ಬಿಟ್ಟೆ. ಹೆಣ್ಣಂದ್ರೆ ಜೀವ ಕೊಡಬೇಕು, ಜೀವ ತೆಗೆಯೋದಲ್ಲ. ತಗೊಂಡು ಇವನ್ನ ಉಳಿಸ್ತೀಯಾ? ಇಲ್ಲ ಅಲ್ಲ, ಏನ್ ಮಾಡ್ತೀಯ? ದುಡ್ಡಿನ ಮದ ಆಡ್ತೀಯಾ? ನಿನ್ನ ಹತ್ರ ದುಡ್ಡಿದೆ, ಆ ದುಡ್ಡನ್ನ ಶಿಷ್ಯನಿಗೆ ಬಿಸಾಕಿದ್ರೆ ಈ ಕೊಲೆನ ನಾನೇ ಮಾಡಿದೆ ಅಂತ ನಿನಗೋಸ್ಕರ 7 ವರ್ಷ ಜೈಲಿಗೆ ಹೋಗೋಕೆ ಇವನ್ ರೆಡಿ ಇರ್ತಾನೆ. ನಾನು ಹೋಗಲ್ಲ, ನಾನು ಹೋಗಲ್ಲಪ್ಪ, ನಾನು ಹೋಗಲ್ಲ. ಏನ ಮಚ್ಚ, ನೀ ಪೋರಿಯ ಉಳ್ಳೋ ఏమప్పా నాయన నువ్వు పోతావా లోపల? ఎంత చేట ఉనకి విషయం అరవేಲೆಯೋ? ಅಯ್ಯೋ, ನಾ ಬೋದಿಲ್ಲ. ಸತ್ತಾಗ ನಮ್ಮನ್ನು ಒತ್ಕೊಂಡು ಹೋಗಕ್ಕೆ 4 ಜನನಾದ್ರೂ ಸಂಪಾದನೆ ಮಾಡಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ನಾನ್ ಹೇಳ್ತೀನಿ ಕೇಳು, ನಾವು ಸಾಯ್ತಾ ಇರ್ಬೇಕಾದ್ರೆ ನಮ್ಮನ್ನ ಉಳಿಸ್ಕೊಳ್ಳೋಕೆ ಒಬ್ಬನಾದ್ರೂ ನಾವು ಸಂಪಾದನೆ ಮಾಡಿರ್ಬೇಕು. ಆದ್ರೆ ಅದನ್ನ ನೀನ್ ಮಾಡಿಲ್ಲ. ಬರೀ ದುಡ್ಡು 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 ಅಂತ ಬರೀ ದುಡ್ಡನ್ನ ಸಂಪಾದನೆ ಮಾಡ್ತೀಯಾ. ಸಿಂಪಲ್ ಆಗಿ ಹೇಳ್ತೀನಿ ಕೇಳು, ದುಡ್ಡಿಂದ ಮಂಚ ತಗೋಬಹುದು, ನಿದ್ರೆನಲ್ಲ. ಮಾತ್ರೆ ತಗೋಬಹುದು, ಆರೋಗ್ಯನಲ್ಲ. ಪುಸ್ತಕ ತಗೋಬಹುದು, ಒಳ್ಳೆ ವಿದ್ಯೆನಲ್ಲ. ನೋಡು, ಮನುಷ್ಯನ ಸಂಪಾದನೆ ಮಾಡಬಹುದು, ಒಳ್ಳೆ ಮನಸ್ಸಿರೋರ್ನಲ್ಲ. ನಿನ್ನ ಹತ್ರ ಇರೋ ದುಡ್ಡಲ್ಲಿ ಚಿನ್ನದ ತಾಳಿ ತಗೋಬಹುದು, ಒಳ್ಳೆ ಗಂಡನ್ನಲ್ಲ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮನುಷ್ಯ ಏನ್ ಸಂಪಾದನೆ ಮಾಡ್ತಾನೋ ಇಲ್ವೋ, ಅಮ್ಮ ಇದನ್ ಸಂಪಾದನೆ ಮಾಡಿರ್ಬೇಕು. ಅಂಡರ್ಸ್ಟ್ಯಾಂಡ್?
ಬೆಟರ್ ಯು ಅಂಡರ್ಸ್ಟ್ಯಾಂಡ್. ಕೈ ಕೊಡು. ಯಾರೋ ಒಂದು ತಾತ ಕರೆಕ್ಟ್ ಟೈಮಿಗೆ ಪಂಚಿಂಗ್ ಡೈಲಾಗ್. ಕಲ್ಯಾಣ್ ಕುಮಾರ್ ಕಾಲದಲ್ಲಿ ಜೂನಿಯರ್ ಆರ್ಟಿಸ್ಟ್ ಅವನಿಗೆ 200 ರೂಪಾಯಿ ಜಾಸ್ತಿ ಕಾಸು ಕೊಡಿ. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ. ಹೆಣ್ಮಕ್ಳು ಅಪ್ಪ ಅಮ್ಮ ಆದ್ಮೇಲೆ ಆಶೀರ್ವಾದ ತಗೊಳ್ಳೋದೇ ಗಂಡನ ಹತ್ರ. ಅವಳು ಸೌಕಾರ ಹುಡುಗಿ ನನ್ನಂತವ್ರಿಗೆ ಯು ಆರ್ ಆಫ್ಟರ್ ಆಲ್ ಮೆಕ್ಯಾನಿಕ್. ಹಾ ಚಲೋನ ಚಿತ್ತಾರದಲ್ಲಿ ಗಣೇಶನ ಮೆಕ್ಯಾನಿಕೆ. ಹಂಗಾದ್ರೆ ಲಾಸ್ಟ್ ಅಲ್ಲಿ ತೆಳಕ್ ರೆಡಿ ಇರೋ ಅಂತ ಹೇಳಿದ್ರು ಪರವಾಗಿಲ್ಲ. ಲಾಸ್ಟ್ ಅಲ್ಲಿ ಹಂಗ್ ಹುಡುಗಿ ಸಿಗ್ತಾರೆ, ನಿನಗ್ ಸಿಗಬಾರ್ದು. ರಕ್ತ ಬರಬಿಡ್ತೀನಿ. ಅವಳ ಹತ್ರ ವರ್ಸ್ಕತೀನಪ್ಪ. ನಿನ್ನ ಹತ್ರ ಚಾಲೆಂಜ್ ಮಾಡ್ತಾ ಇದ್ದೀರಿ ಕಣೋ. ಇನ್ನೆಂಟು ತಿಂಗಳಲ್ಲಿ ಅವಳ ಹತ್ರ ನಾ ಪ್ರೀತಿನ ಹೇಳಿ ಅವಳ ಬಾಯಲ್ಲಿ ನಿನ್ನ ಅಂಕಲ್ ಅಂತ ಹೇಳಿಸಿಲ್ಲ ಅಂದ್ರೆ ನಾನು ವೆಸ್ಟ್ ಇಂಡೀಸ್ ಅಲ್ಲ. ಉಗಂಡ ಇನ್ನು 9 ತಿಂಗಳಲ್ಲಿ ಮಗು ಮಾಡಿ ಅದೇ ಮಗು ಕೈಯಲ್ಲಿ ನಿನ್ನ ಮಾಮ ಅನಿಸ್ತೀನಿ. ದಮ್ ಇದ್ರೆ ತಡಿತೀನಿ. ಯಾವಾಗ್ಲೂ ಮಕ್ಕಳ ತರ ನೀನ್ ನೋಡಿದ ತಕ್ಷಣ ಆಟ ಆಡ್ಬೇಕಾ? ಏನ್ ಮುದ್ದಾಗ್ ಕಾಣ್ತೀವ ಒಂದಿ ಮರಿತಾರ. ಬಾರ ಶಾಪಿಂಗ್ ಮಾಡೋಣ ಬಾರೋ. ಬೇಡ ಬೇಡ, ನಾವ್ ಹೋಗಿರ್ತೀವಿ, ನೀನ್ ಆಮೇಲೆ ಬಾ. ಬಾಯ್ ಉಗಂಡ. ವೆಸ್ಟ್ ಇಂಡೀಸ್ ವೆಸ್ಟ್ ಇಂಡೀಸ್ ವೆಸ್ಟ್ ಇಂಡೀಸ್. ನೀವು ಕಾರ್ನ ತಗೊಂಡು ಹೋಗಿ ರಿಪೇರಿ ಮಾಡ್ಕೊಂಡು ನಾಳೆ ನನಗೆ ತಂದ್ಕೊಡಿ. ತಗೊಳ್ಳಿ. ಥ್ಯಾಂಕ್ ಯು. ಬಾಯ್ 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 ಬಾಯ್. ಬಾಯ್. ನೀವ್ ನನ್ಗೇನಾದ್ರೂ ಹೇಳ್ಬೇಕಾ? ಹೌದು ಹೌದು ಹೌದು. ನಾನು ನಿಮ್ಮ ಜೊತೆ ಕಾರಲ್ಲಿ ಬಂದಲ್ಲ, ಹಾ, ಅದು ನನ್ನ ಲೈಫ್ನ ಬೆಸ್ಟ್ ಟೈಮ್. ನನಗೊಂಥರ ಸುಗ್ಗಿ ಕಾಲ ಇದ್ದಾಗೆ. ನೀವ್ ನನ್ ಬಿಟ್ಟು ಹೋಗ್ತಾ ಇದ್ದೀರಲ್ಲ, ಅದು ನನ್ ವರ್ಸ್ಟ್ ಟೈಮ್. ಆ ರಮ್ಯಾ ಕಾರ್ನ ಡೆಲಿವರಿ ಮಾಡ್ಬೇಕಾಗಿತ್ತು. ಮೊದ್ಲು ಕಾರ್ ಡೆಲಿವರಿನೇ ಮಾಡೋದು. ಹೆಚ್ಚು ಕಮ್ಮಿ ಆದ್ರೆ ಬೇಡದವ್ರನ್ನು ಮಾಡಿಸ್ತೀರಾ? ಓ ಮವಾ, ಮಾಡ್ಸು ಮೊದ್ಲೇರ್ಗೆ ನೀನೇ ಮಾಡಿಸ್ಬೇಕಲ್ವೇ? ನಾನಿರೋ ಪರಿಸ್ಥಿತಿಗೆ ಮೊದ್ಲಲ್ಲ ಎಲ್ಲರಿಗೆ ನೀನೇ ಮಾಡಿಸ್ಬೇಕು. ನೋಡೋ, ಅವಳಿಗೆ ಗಂಡ್ ಫಿಕ್ಸ್ ಆಗಿದ್ದಾನೆ. ಥ್ಯಾಂಕ್ ಯು ಮಾಮ. ಯಾರೋ ಅಮಾಸೆ ಕಳ್ಳಿ ಗುಡ್ದವನ ವಾತರಲ್ಲೇ ಬ್ಯಾಟ್ರಿ ಹಾಕೊಂಡು ಹುಡುಕ್ಬೇಕು. ಇನ್ನ ಪ್ರಸ್ತುತಿನ ಕೊನೆಗೆ ಕಳಿಸ್ಬಿಡು, ಲೈಟ್ ಆಫ್ ಮಾಡ್ಬಿಟ್ರೆ ರಾತ್ರಿ ಎಲ್ಲ ಎಲ್ಲವನೇ ತಾಡಕಬೇಕು. ಲೈಟ್ ಯಾವ ನನ್ ಮಗ ಆಫ್ ಮಾಡ್ತಾನೆ? ನಮ್ ವೀಕ್ನೆಸ್ ನಮ್ ಗೊತ್ತಿಲ್ವಾ? ಸುಮ್ಕಿರಲೇ. ಲೇ ಮಾಮ, ನೀನ್ ಬೇರೆ ಯಾರಿಗಾನ ಏನ್ ಕೊಟ್ರೆ ಪ್ರಾಪರ್ಟಿ ಎಲ್ಲ ಅಲ್ಗೋಯ್ತದೆ. ನಾನ್ ನಿನ್ ರಗ್ ಸಂಬಂಧಿ, ನನಗೆ ಕೊಟ್ಟೆ ಅಂತ ಸುತ್ತಿ ಬಡಿಸಿ ಹಸುವಿಂದ ಓರಿ ಬಂದಂಗೆ ಪ್ರಾಪರ್ಟಿ ತೋಕೆ ಬಂದ್ಯಾ? ಲೇ, ನೀನ್ ಬುಡಕಿಲ್ಲ. ಏನ್ಲ ಮಾಡಿಯಾ? ಬೇಡ, ನಾ ಬಂದ್ರೆ ನಿಮ್ಮ ಅಪ್ಪ ಕುಡಿದ್ರೆ ಬರ್ಲಾ? ಅಪ್ಪನ ವಿಷಯಕ್ಕೆ ಬರ್ಬೇಡ. ಸರಿ, ಹಂಗ ನಮ್ ತಾತನ್ ಕುಡಿದ್ರೆ ಬರ್ಲಾ? ಎರಡು ಒಂದೇ ಅಲ್ವೇನ್ಲಾ? ಲೇ ಅಡ್ಡ, ಇನ್ಫೋಸಿಸ್ ನಾರಾಯಣಪ್ಪನ ಅಂಗಡಿಲಿ ಸಾಫ್ಟ್ವೇರ್ ಇಂಜಿನಿಯರ್ ಇದಂಗ ಇದೀಯಾ? ನೀನ್ ಯಾರ್ಲ ವಿಲನ್ ಮಾಡಿದ್ದು? ಬರೀ ವಾಯ್ ಸಿಕ್ಕಂಡೆ ಅರ್ದು ಹಾಕತ್ತೀಯಪ್ಪ. ಎಲ್ಲಿಗ್ ಬತ್ತೀಯಾ? ಎಲ್ಲಿಗ್ ಬಂದ್ರೆ ನಾನ್ ಸಿಗ್ತೀನಿ ಅಂತ ಗೊತ್ತೇನ್ಲ? ಸುಮ್ನೆ ನಿಗಿರ್ತೀಯಪ್ಪ. ಹೌದಲ್ವಾ? ಎಲ್ಲಿದ್ಯಾ? ಗ್ಯಾರೇಜ್ ತಾವಿದ್ದೀನಿ ಬಾ. ರಂಗ ಎಲ್ಲೋ?
ನೀ ಎಲ್ಲಿದ್ಯಾ? ಗ್ಯಾರಾಜಲ್ಲಿ. ನನ್ ಗ್ಯಾರೇಜ್ ಅಲ್ಲಿ ಇಲ್ಲ. ಅಪ್ಪನ್ ಕೊಟ್ಟಿದ್ರೆ ಬಾ ಅಂದೆ, ನೀನೇ ಇಲ್ಲ. ಅಪ್ಪನ್ ಕೊಟ್ರೆ ಆಫ್ಘಾನಿಸ್ತಾನಕ್ಕೆ ನಡ್ಕೊಂಡು ಹೋಗಂತ ನಡ್ಕೊಂಡು ಹೋಗ್ಬಿಡ್ತೀಯಾ? ಏಯ್! ಅಪ್ಪನ್ ಕೊಟ್ರೆ ಇವೆಲ್ಲ ತೋರಿಸ್ಬೇಕಾ? ಏಯ್! ಎಲ್ಲ ಇದೆಯಾ? ಹಿಂಗೆಲ್ಲ ಮಾಡಿದ್ರೆ ಆಗಲ್ಲ. ಬಿಚ್ಚಿ ಬಿಚ್ಚಿ ಬಿಚ್ಚಿ. ನನ್ನ ನಾಚಿಕೆ ಆಗುತ್ತೆ. ನನ್ ಬನ್ನಿನ್ ಬೇರೆ ಹಾಕಿಲ್ಲ. ಒಳ್ಳೇದಾಯ್ತು, ಬನ್ನಿಯನ್ ತೆಗಿಯೋದ್ ತಪ್ತು. ಫಾಸ್ಟ್ ಆಗಿ ಒಂದ್ 10 ನಿಮಿಷ ಬಿಚ್ಕೊಡಿ. ನಿಮಗ್ ನಾಚಿಕೆ ಆದ್ರೆ ರೂಮಿಗೆ ಹೋಗೋಣ, ಅಲ್ಲಿ ಯಾರು ನೋಡಲ್ಲ. ನಿಮ್ಮಪ್ಪ ಬಂದ್ರೆ ಏನ್ ಮಾಡೋದು? ತಪ್ಪಾಗುತ್ತೆ. ತಪ್ಪು ಮನುಷ್ಯರು ಮಾಡ್ದೆ ಇನ್ ಯಾರು ಮಾಡ್ತಾರೆ? ಆಮೇಲೆ ಸಾರಿ ಕೇಳಿದ್ರಾಯ್ತು. ಸಾರಿ ಇಡ್ಲ. ಬನ್ನಿ. ಏನಣ್ಣ ನಿಮ್ ಮಗಳು ಜೊತೆ ಅವನ ಅಂದ್ರ ಹೋ ಅಂತೀರಾ? ಏಯ್, ಅವ್ನು ಹೇಳಿದ್ದು ಫೋನ್ ಇಡ್ಲ ಅಂತ. ನಾನ್ ಹೇಳಿದ್ದು ಅದೇ, ಫೋನ್ ಕಟ್ ಮಾಡಿಲ್ಲ ಅಂತ ಅಂದಿದ್ರ ಅವನೇನ್ ಮಾಡ್ತಾ ಇದ್ದ ಅಂತ ಕೇಳಿಸ್ಕೊಬೋದಿತ್ತಾ? ಅಯ್ಯೋ, ನನ್ ಮಗನೇ. ಏಯ್, ಬಾರ್ಲಾ. ಏನ್ ಮಗಳು ಸ್ಲೋ ಸ್ಲೋ ಅಂತ ಹೇಳ್ತಾ ಇದ್ದೆ, ಇದಕ್ಕೂ ಫಾಸ್ಟ್ ಬೇಕಾ? ಅದಕ್ಕೆ ಹೇಳೋದು, ಚಲ್ ಆಗಿರೋ ಹುಡುಗಿರ್ ಬೇಕಾದ್ರೆ ನಂಬೋದು, ಆದ್ರೆ ಒಳ್ಳೆ ತರ ಹತ್ಕೊ ಕುತ್ಕೋತಾರಲ್ಲ ಅವ್ರು ನಂಬರ್ದು ಅಂತ. ಮನಸ್ ಬಿಚ್ಚಿ ಮಾತಾಡು ಅಂತ ಹೇಳೋ ಬದಲು ಬಟ್ಟೆ ಬಿಚ್ಚಿ ಮಾತಾಡು ಅಂತ ಹೇಳಿದ್ರೆ ನಾನು ಮಾತಾಡಿ ಮುಗಿಸ್ತಾ ಇದ್ರಲ್ಲ. ಏಯ್, ಬಾರ್ಲಾ. ಹೋಗಲೇ, ಎಲ್ಲ ಮುಗಿದಾದ್ಮೇಲೆ ನಾನ್ ಬಂದೇನ್ ಮಾಡೋದು? ಅಯ್ಯೋ, ಬಾರ್ಲಾ, ಇನ್ನು ಪೂರ ಬಿಚ್ಚಿಲ್ಲ, ಬಾರ್ಲಾ. ಮಾವು, ಆ ಮಂಚದ ಮೇಲೆ ಹಾಕ್ಸಿದ್ಯಲ್ಲ ಕೂಸನ್ನು, ಅದು ಎಲ್ಲಿಂದ ತರಿಸಿದ್ದು? ಓ, ದಟ್ ಒನ್ ದಟ್ಸ್ ಫ್ರಮ್ ಬ್ಯಾಂಕಾಕ್. ವೆರಿ ವೆರಿ ಸ್ಮೂತ್. 10% ಡಿಸ್ಕೌಂಟ್, ಫ್ರೀ ಡೆಲಿವರಿ. ಐ ಓನ್ಲಿ ಬಾಟ್ ಇಟ್. ನಿಂತ್ಕೊಳ್ಳಲೇ. ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಳ. ಯಾಕೋ? ಅಬಾರ್ಷನ್ ಮಾಡ್ಸಕ್ಕೆ. ಅಯ್ಯೋ, ನೋಡೋ, ನಿನ್ನ ಆಸ್ತಿ ಏನತ್ತೆ ಕೊಟ್ಬಿಡ್ತೇನೆ, ಸುಮ್ಮನೆ ಹೋಗ್ಬಿಡು. ಮಾವು, ಇಷ್ಟ್ ದಿನ ಜಮೀನ್ ಮಾತ್ರ ನನ್ನ ಆಸ್ತಿ ಅನ್ಕೊಂಡಿದ್ದೆ, ಆದ್ರೆ ಇವತ್ತಿನಿಂದ ರಮ್ಯನು ನನ್ನ ಆಸ್ತಿ. ಯಾರ ಹತ್ರ ಏನ್ ಮಾತಾಡ್ತಾ ಇದೀಯಾ? ಅಬೌವ್ 40 ಮಾತಾಡ್ಬೇಕಾರೆ ಬಿಲೋ 40 ಆಮಿ ಕಂಡಿರ್ಬೇಕು. ನಾನು 41. ಅಯ್ಯೋ, ನಾನು 42 ಅಮೆರಿಕ ನಿಂತ್ಕೊಳ್ಳಲೇ. ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ನಿನಗೂ ನನ್ನ ಬಗ್ಗೆ ಗೊತ್ತಿಲ್ಲ. 10ನೇ ಕ್ಲಾಸ್ ಅಲ್ಲಿ ರೇಸರ್ ಹಿಡ್ಕೊಂಡು ಒಬ್ಬನ ಮುಖ ಕೆತ್ತವನು. ನಾನು 5ನೇ ಕ್ಲಾಸ್ಗೆ ರೇಸರ್ ಹಿಡ್ಕೊಂಡು ನನ್ನ ಮುಖ ನಾನೇ ಕೆರ್ಕೊಂಡು ಮಂಚ ಜೊತೆ ಯಾರು ನಿಂತ್ಕೊಳ್ಳಲ್ಲ. ಮಂಚ ಎತ್ಕೊಂಡ್ರೆ ಒಬ್ರು ನಿಂತ್ಕೊಳ್ಳಲ್ಲ. ನಾನು ಲೋಫರ್, ಮುಟ್ಟ ಲೋಫರ್, ನಾನು ಕಂತ್ರಿ, ನಾನು ಬೇವರ್ಸಿ, ನಾನು ಬಂಡ, ನಾನು ಹುಲಿ, ನಾನು ಕತ್ತೆ, ನಾನು ನಾಯಿ, ನಾನು ಸಿಂಹ. ಯಾವನಿವನು? ಅವನಿಗೆ ಬೇಕು ತಾನೆ. ಮಗನು ಯಾವಾಗ ನೋಡಿದ್ರು ಕೂಗ್ತಾನೆ ಇರ್ತಾನೆ. ಇಕ್ರ ಅವನ್ ಬಾಯ್ಗೆ ಏನಾದ್ರು ಅಂತ. ನಿನ್ನ ಮಗಳ ಪಾಲ್ಗೆ ಶಿವ ಅದನ್ನ ತಡೆಯಕ್ಕೆ ಬಂದ್ರೆ ನಿನ್ನೇರಿದಲ್ಲಿ ನೀನು ಪಂಟ್ರೆ ಇರ್ಬೋದು. ಇನ್ನಂತ ಪಂಟ್ರನ್ನ ಬೇಟೆಯಾಡೋ ಹಂಟರ್ ನಾನು. ರೇಷನ್ ಡಿಪನ ಅಕ್ಕಿ ತಂದು ಉಣ್ಣು ನೀನು, ಆದ್ರೆ ನಾನು ಗದ್ದೆನ ಒತ್ಸಿ ಒಟ್ಟು ಬೆಡ್ಸಿ ಪೈರ್ ಬಂದ್ಮೇಲೆ ನಾಟಿ ಮಾಡಿಸಿ ನೀರ್ ಕಟ್ಸಿ ಗೊಬ್ಬರ ಹಾಕ್ಸಿ ತೆನೆ ಬಂದ್ಮೇಲೆ ಔಷಧಿನ ಒಡ್ಸಿ ಭತ್ತನ ಕೂದು ತೆನೆನ ಚೆಚ್ಬಿಟ್ಟು ಆಮೇಲೆ ರಾಸಿ ಮಾಡಿ ಮಿಲ್ಗೆ ಹಾಕ್ಸ್ಬಿಟ್ಟು ಅನ್ನ ಮಾಡ್ಕೊಂಡು ತುಪ್ಪ ಹಾಕೊಂಡು ಉಣ್ಣ ನಾನು. ಹುಡುಗಿನ ಕೊಡಕ್ ನೀನ್ ಹಿಂದೆ ಮುಂದೆ ನೋಡ್ತಾ ಇದೆಯೋ ಅದೇ ಹುಡುಗಿ ನಿನ್ನ ಕರ್ಕೊಂಬಂದು ನನ್ನ ಕಾಲ್ ತೊಳೆದು ನೀನೇ ನನ್ನ ಅಳಿಯ ಅಂತ ಒಪ್ಪಬೇಕು. ಹಂಗ ನಾನು ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ರಂಗನೇ ಅಲ್ಲ. ನಾನು ಕಾಮಿಡಿಯನ್ ಅಲ್ಲ. ಮುಚ್ಕೊಂಡಿರಲೇ. ಮಗಳನ್ನ ಮದುವೆ ಮಾಡಿದವ್ರು ಅವನು, ಆವಾಜ್ ಆಗ್ತಾರೆ ಅವನು. ನಮ್ಮಿದ್ರೆ ಅವನ್ ಗುಡಿಯಲ್ಲ. ಹಲೋ, ಯಾವ ನಾಯಿ ಹಟ್ಟಿಸ್ಕೊಂಬಂತು ಅಂತ ಹಾಕಿ ಕಿರ್ಚಾಡ್ತಾ ಇದ್ದೀರಾ? ಯಾವ ನಾಯಿ ಅಲ್ಲ, ನಿಮ್ಮಪ್ಪ
ನಿಮ್ಮ ಅಪ್ಪಂಗೆ ನಾನ್ ನಿಮ್ ಮನೆಗ್ ಬರೋದು ಇಷ್ಟ ಅಲ್ಲ ಅಂತ ಕಾಣ್ತದೆ. ಕೊಡಿ ಅಪ್ಪನ್ಗೆ. ತಾಕೊಳ್ಳಿ ಮಾಮೂಯ್. ಇಲ್ಲಮ್ಮ ಅದೇನು ಅಂದ್ರೆ ಅತ್ತೆ ಮಗ ಅವ್ರು ಬರ್ದೆ ಇನ್ ಯಾರು ಬರ್ತಾರೆ? ನೀವ್ ಸುಮ್ನೆ ಇರ್ಬೇಕಷ್ಟೇ. ರಮ್ಯ, ನಾನು ಅವಾಗ ಬರ್ತಾ ಇರ್ತೀನಿ. ಬೇಡ, ಯಾವಾಗ್ಲೂ ಬರ್ತಾ ಇರಿ. ಡೈಲಿ ಬರ್ತೀನಿ. ಎಲ್ಲೋ ಇದ್ಯಾ ನೀನು? ಎಷ್ಟೊತ್ತ ಕಾಯೋದು ನಿಂಗೆ? ಬರ್ಲಿಲ್ಲ ಅಂದ್ರೆ ಮಾಡ್ತೀನಿ ನಿನಗೆ ನಾನು, ಗೊತ್ತಾಯ್ತಾ? ಆರ್ ತಿಂಗಳಿಂದ ಬಡ್ಡಿ ಕೊಡದೆ ಓಡಾಡ್ತಾ ಇದ್ಯಾ, ಎಲ್ಲೋ ದುಡ್ಡು? ಜೇಬ್ ಖಾಲಿ ಇದೆ, ಇಲ್ಲ ಅಂದ್ರೆ ಕೊಟ್ಬಿಡ್ತಾ ಇದ್ರು. ಕೈ ಖಾಲಿ ಇಲ್ಲ, ಇಲ್ಲ ಅಂದ್ರೆ ಬಿಟ್ಟು ಬಿಡ್ತಾ ಇದೆ. ನನ್ನಂತ ಗಂಡ್ಸ್ ಮೇಲೆ ಕೈ ಮಾಡ್ತೀಯಾ? ಕೈ ಖಾಲಿ ಇದ್ರೆ ತಾನೇ. ಈಗ ನನಗ್ ಹೊಡೆದ್ ಮನ ಕಲಿತ್ಯಾ? ಇಲ್ಲ ಅಂದ್ರೆ ನಿನ್ನ ಮನ ಮುಚ್ಕೊಳ್ತೀಯಾ? ಸೀರೆನೆ ಅಸ್ಲು, ಬ್ಲೌಸು, ಬಟ್ಟೆ ಇಟ್ಕೊಳ. ಕೊಲ್ಲಕ್ಕಂತ ಒಬ್ಬ ಇದ್ರೆ ಕಾಯಕ್ಕಂತ ಒಬ್ಬ ಇದ್ದೇ ಇರ್ತಾನೆ. ಇವಳನ್ನ ಕಾಪಾಡಕ್ಕೆ ಯಾವ ನಾಯಿನೇ ಇಲ್ವಾ? ಬೇಡಣ್ಣ, ಅಣ್ಣ ಬೇಡ, ಬಿಟ್ಬಿಡಣ್ಣ. ನನ್ನ ಹತ್ರ 100% ಬಡ್ಡಿ ತಗೋತಾಳ. ಏನೋ ಹುಡುಗಿ ಆಸೆ ಪಟ್ಟು ಕೇಳ್ಬಿಟ್ಲಣ್ಣ, 11.5% ತಗೋ ಅಂತ ಹೇಳ್ದೆ. ಯಾರ್ಗಾರ ಹೊಡಿಲಿ, ನನ್ನ ಹತ್ರ ಗಂಡ್ಸ್ಗೆ ಹೊಡಿತಾಳ. ನೀನು ಗಂಡ್ಸು ಅಂತ ಗೊತ್ತಣ್ಣ, ಆದ್ರೆ ಬಾಯ್ ಬಿಟ್ಟು ಮಾತ್ರ ಹೇಳ್ಬೇಡಣ್ಣ. ಅವಳು ನನ್ನ ಮುಟ್ಟಿದ್ದಾಳೆ, ಅವಳಿಗೆ ನೋವೇನು ಅಂತ ನಾನ್ ನಿನಗೆ ತೋರಿಸ್ತೀನಿ, ಸುಮ್ನೆ ಇರಣ್ಣ. ಅವಳು ಕೊಡಿದ್ರೆ ಎಷ್ಟು ನೋವಾಗುತ್ತೋ ಅದಕ್ಕಿಂತ ಡಬ್ಬಲ್ ನೋವು ಅವಳು ಪಕ್ಕ ಬಾಡಿ ತರ್ಸ್ಕೊಂಡವನಲ್ಲ, ಅವನು ಕೊಡಿದ್ರೆ ಅವಳಿಗಾಗುತ್ತೆ. ನನ್ನೇ ಹಾಕಿ ಕೊಟ್ಬಿಟ್ಟಿನೋ ಚೋಟು. ಅವನು ಅವಳ ಗಂಡ. ಕೈಯಲ್ಲಿ ಹೊಡಿಲ್ಲ, ಕಾಲಲ್ಲಿ ಹೊಡಿಲ್ಲ, ಇಲ್ಲ ರಾಡಲ್ಲಿ ಹೊಡಿಲ್ಲ. ಲೇ, ಚಡ್ಡಿಗೆ ಬಲಗಾಲ ಹಾಕಿದ್ರೂ ಎಡಗಾಲ ಹಾಕಿದ್ರೂ ಸೇರೋದು ಸೊಂಟ ತಾನೆ. ಈ ತ್ಯಾಗಿ ನಾವು ಎಳ್ಕೊಂಡು ಇವ್ರಿಗೆ ಅಣ್ಣನಿಗೆ ಇನ್ನೊಂದು ಹೆಸರಿದೆ ಬಾಂಬೆಯಲ್ಲಿ. ನೋ, ಶೂ ಪಾಲಿಶ್ ಮಾಡ್ತಾರಂತ ಹೇಳೋಕೋ ಬಿಡ್ತಾರಲ್ಲಪ್ಪ ಇವರು. ನಮ್ಮ ಯಜಮಾನು ಒಟ್ಟಿಗೆ 20 ಜನ ಬಂದ್ರು ಹೊಡೆದು ಬಿಸಾಕ್ತಿದ್ರು ಕಣೋ. ಅವನ್ನ ಬಿಡಲ್ಲ. ಡಾಕ್ಟರೇ ನನ್ನ ಮೈ ಮುಟ್ಟಕ್ಕೆ ಎದುರ್ತಿದ್ದ. ಏಯ್, ಆ ಮಂಜನ್ ಕರಿಯೋ. ಅಕ್ಕ, ಶುಗರ್ ಕಂಪ್ಲೇಂಟ್ ಅಂತ ಡಾಕ್ಟರ್ ಶಾಪ್ಗೆ ಹೋಗೋನು. ಆಸಿಡ್ ರಾಜ ಅದು ಎಣ್ಣೆ ಇಟ್ಟಲ್ಲಿ ಗೊತ್ತಿಲ್ದಲೆ ಟೇಸ್ಟ್ ನೋಡಕ್ ಹೋಗ್ಬಿಟ್ಟು ಆಸ್ಪತ್ರೆ ಸೇರೋನೆ. ಅಯ್ಯ, ಪ್ರೀತ್ಸು ಅಂತ ಪ್ರಾಣ ತಿಂತಾ ಇದ್ದ. ಹೋಗ್ಲಿ ಬಿಡಕ್ಕ, ಪೀಡೆ ತೊಲಗ್ತು. ಕಾಯೋ, ನೀನು ಮಾನವ ಕಾಯೋರ್ ಬಗ್ಗೆ ಮಾತಾಡ್ತೀಯ. ಯಾಕ್ರಿ ನೀವು ಅವನಿಗೆ ಅವತ್ತು ಊಟ ಕೊಟ್ರಿ? ನೀವು ಅವತ್ತು ಅವನಿಗೆ ಊಟ ಕೊಡದೆ ಹೋಗಿದ್ರೆ ಅವನು ಅವತ್ತು ಮಾತ್ರ ಸತ್ತೋಗ್ತಿದ್ದ. ಹಿಂಗೆ ದಿನ 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 ಸಾಯ್ತಿರ್ಲ ಕಣ್ರಿ. ಚಂಗಲು ಬಟ್ಟೆ ಯಾಕ್ಲಾ ಅವಳಿಂದ ಬಿದ್ದು ಸಾಯ್ತೀಯ? ಯಾಕ್ಲಾ ಅಂತಂದ್ರೆ, ಅರೆ ರಗ್ಗ ಕಿಯಣ್ಣ ಅವಳಿಗೆ ಕೊಟ್ಟಿರೋ ಪ್ರೀತಿಗೆ ಇನ್ನೂ ಪಟ್ಟಿ ಕಟ್ತಾ ಇದೆ ಅಂತ ಕಣ್ರಿ. ದಿನ ದಿನ ಅವನ್ ದೇವ್ರ ಹತ್ರ ಏನ್ ಬೇಡ್ಕೋತ ಗೊತ್ತಾ? ನಿನ್ನಕ್ಕಿಂತ ಮುಂಚೆ ಅವನ್ ಸಾಯ್ಬೇಕಂತೆ. ಯಾಕ್ಲಾ ಅಂತ. ನೀನ್ ಸಾಯೋದು ಅವನು ಕಣ್ಣಿಂದ ನೋಡಕ್ ಆಗಲ್ವಂತೆ. ಅಕಸ್ಮಾತ್ ಅವಳಿಗಿಂತ ಮುಂಚೆ ನಾನು ಸುತ್ತಬಿಟ್ರೆ, ಅರೆ ರಗ್ಗಾಕಿ ಅಡ್ಡ ಅವಳದು ಮನೆ ಅಕ್ಕಪಕ್ಕ ನಂದು ಸಮಾಧಿ ಮಾಡ್ಬಿಡಿ. ನನ್ನ ಶವ ಸುತ್ತಕ್ಕೆ ಯಾವ್ದು ಬಟ್ಟೆ ಸಿಗ್ಲಿಲ್ಲ ಅಂತಂದ್ರೆ ಅವಳದು ಸೀರೆ ಇದ್ದ ಸುತ್ತ ಬಿಡಿ.
ಯಾರಾದ್ರೂ ಏನ್ ರೋಗ ಬಂದಿತ್ತಪ್ಪ ಅಂತ ಕೇಳಿದ್ರೆ ಸದ್ಯನ ಪ್ರತಿಸಿದ್ದ ಸದ್ಯನ ಅನಾಥ ಅಂತ ಹೇಳುತ್ತೆ. ಇದು ಇದು ನಿನ್ನ ಕೂದಲು, ನಿನ್ನ ಬ್ಯೂಟಿ ಪಾರ್ಲರ್ ಕಟ್ ಮಾಡಿ ಬಿಸಾಕಿದ್ದು. ಇದು ಇದು ನಿನ್ನ ಚಪ್ಪಲಿ, ಇದು ನಿನ್ನ ಕಚ್ಚಾಯ್ತು. ಅದಕ್ಕೆ ಅವನು ಇದನ್ನ ತಂದು ಅವನು ಕಚ್ಚಾಯ್ತ. ನಿನ್ನ ಸ್ಟಿಕ್ಕರ್ ಉಗುರು, ನಿನ್ನ ಬ್ಲೌಸ್. ಆಯ್ ಬಿಟ್ಟು ಹೇಳಕ್ಕಾಗ್ದರೆ ಎಷ್ಟು ತುಂಬಾ ಇದೆ. ನಿನಗೋಸ್ಕರ ತಗೊಂಡಿರೋ ಹೂವು. ಪ್ರೀತಿಸದೆ ಇರೋ ಹುಡುಗಿ ತಲೆ ಮೇಲಿರೋದಕ್ಕಿಂತ ಪ್ರೀತಿಸೋ ಹುಡುಗನ ಸಮಾಧಿ ಮೇಲಿರೋದು ಮೇಲು ಅಂತ. ಅವ್ರಿಗೇನು ಆಗಲ್ಲ. ಈ ವಾಣೆಲ್ ಬೊಟ್ಟಿರೋವರೆಗೂ ಅವ್ರಿಗೇನು ಆಗಲ್ಲ. ಈಗ ಎಲ್ಲಿದ್ದಾರೆ? ನೀನ್ ಎದುರಾಕೊಂಡಿದ್ಯಲ್ಲ ಟಿವಿ ಗೌಡ್ರ ರೈಟ್ ಹ್ಯಾಂಡು, ಅವನು ರೋಡಲ್ಲಿ ರುಬ್ಬಿದ್ ಸಾಲ್ದು ಅಂತ ಮನೆಗೆ ತಕೊಂಡೋಗಿ ಮಿಸಿನಲ್ಲಿ ಹಾಕೊಂಡು ರುಬ್ತಾ ಅವನೇ. ಏನ್ ಬದುಕವನೋ ಯಾರು ಬರ್ಲಿಲ್ಲ ಆದ್ರೂ ಪರವಾಗಿಲ್ಲ, ನಾನೇ ಹೋಗ್ತೀನಿ. ನನಗೆ ನಿನ್ ಕಾಟ ಜಾಸ್ತಿ ಆಯ್ತು. ಇದೆಲ್ಲ ಶುರುವಾಗಿದ್ದು ಆ ಖಾಲಿ ಮನೆಗೆ ಬಂದಾಗಿಂದ. ಅವನ್ ಸಿಕ್ಕಿದ್ರೆ ರುಬ್ಬಣ ಅಂತ ಇದ್ದೆ, ಈಗ ಸಿಕ್ಕವನೆ, ಅದಕ್ಕೆ ರುಬ್ತಾ ಇದ್ದೀನಿ. ಒಂದು ಡೇಟು ನಿನಗೆ ನೋಡ್ಬೇಕು. ಕರಡಿನ ಸರ್ಕಸ್ ಅಲ್ಲ ಹೊಡಿಯೋದು, ಕಾಡಲ್ಲಿ ಹೊಡಿಬೇಕು. ಅದು ಗಂಡಸ್ತನ. ನನ್ನ ಗಂಡಸ್ತನದ ಬಗ್ಗೆ ಮಾತಾಡ್ತೀಯ? ಓಟಿ 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 ನಿಮ್ ಕೈಯಲ್ಲಿ ಒಡಿಯಕ್ಕಾಗಲ್ಲ. ಯಾಕಂದ್ರೆ ಒಂದೂರಲ್ಲಿ ಒಬ್ಬ ಕಳ್ಳ ಇದ್ದ. ಅವನು ಹುಡುಗಿನ ಪ್ರೀತಿಸಿ ಮದ್ವೆನೇ ಆಗದೆ ಕೈಗೊಂದ್ ಮಗುನು ಕೊಟ್ಟು ದುಡ್ಡಿನ ಆಸೆಗೋಸ್ಕರ ಅವಳಿಗೆ ಮೋಸ ಮಾಡಿ ಇನ್ನೊಬ್ಬಳನ್ನ ಮದ್ವೆ ಆದ. ಅದೇ ಕೊರಗಿನಲ್ಲಿ ಆ ಪ್ರೀತಿಸಿದವಳು ಸತ್ತೋದ್ಲು. ಅವಳ ಹೆಸರೇ ಸಾವಿತ್ರಿ. ಆ ಕಳ್ಳನ ಹೆಸರು ಆ ಕತೆಗೆ ಬಣ್ಣ ಹಚ್ಚಿದ ಕಳ್ಳ ನಾನಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೋತಾರೆ, ಇವನು ಕಾಚಾ ಕಳ್ಳ ಅಂದ್ರೆ ಪ್ಯಾಂಟ್ ಮುಟ್ಟು ನೋಡ್ಕೋತಾನೆ. ಆ ಮಗು ನಾನೇ, ನೀನೇ ನಮ್ಮಪ್ಪ. ಸಾಕ್ಷಿ ಏನು? ಸುಳ್ಳು ಸುಳ್ಳು, ಯಾರು ನಂಬೇಡಿ. ಅಪ್ಪ, ಅವಳು ನಿನ್ನ ಮಗಳೇ. ಇಲ್ಲ ಇಲ್ಲ ಮಗಳೇ, ಅದು ಸುಳ್ಳು. ಹೌದಪ್ಪ, ಅವಳು ನಿನ್ ಮಗಳೇ. ಅದು ಹೆಂಗೆ? ಅಪ್ಪ ನೋಡು. ನಮ್ ತಾತಂಗಿತ್ತು, ಇವನ್ಗೂ ಇದೆ. ನಮ್ ತಾತಂದು ಕ್ಲೋಸ್ ಆಗಿತ್ತು, ಇವೊಂದು ಓಪನ್ ಆಗ್ಬಿಟ್ಟಿದೆ. ನನಗೂ ಇದೆ. ಅಯ್ಯಯ್ಯೋ, ಎಣ್ಣೆ ಜಾಸ್ತಿ ಇದೆ ಅಂತ ಊರ್ಲಿರೋ ದೀಪ ಎಲ್ಲ ಅನ್ಸ್ಬಿಟ್ಟು ಅನ್ಕಣು. ಅಯ್ಯೋ ಪಾಪ. ಏನಿದು, ಎಲ್ರಿಗೂ ಸಿಂಗಲ್ ಬಾಳೆ ಬಿಡಿಸಿದ್ರೆ ಇದಕ್ಕೆ ಗೊನ್ಗೊನೇ ಬಿಡಿಸ್ಬಿಟ್ಟವನಲ್ಲ. 2 ವರ್ಷದಿಂದ ನಮ್ಮ ಯಜಮಾನ್ರಿ ಎಲ್ಲೂ ಹೋಗ್ಲಿಲ್ಲ ಕಣ್ಣು. ಕಣಕ, ಎಲ್ರ ಹತ್ರ 20 ಮ್ಯಾಚ್ ಆಡಿದ್ರೆ ನಿಮ್ಮ ಹತ್ರ ಟೆಸ್ಟ್ ಮ್ಯಾಚ್ ಆಡ್ಬಿಟ್ಟವನೇ, ಮಳೆ ಬಂದ್ರು ಬಿಟ್ಟಿಲ್ಲ. ಇವ್ರನ್ನೆಲ್ಲ ಬೈಬೇಕಾದ್ರೆ ಅಮ್ಮ ಇವರೆಲ್ಲ ಮನೆ ಮಕ್ಕಳಿದ್ದಾಗೆ ಬೈಬೇಡ ಅಂತ ಇದ್ದೆ. ಆದ್ರೆ ಇದ್ರ ಹಿಂದಿನ ಸತ್ಯ ಇಷ್ಟೊಂದು ಆಳವಾಗಿದೆ ಅಂತ ಗೊತ್ತಿರ್ಲಿಲ್ಲಪ್ಪ. ಅಲ್ಲಮ್ಮ, ಅದು ಏನು ಯಾಕೆ ಇಷ್ಟು ಮರ್ಯಾದೆ ಕೊಟ್ಟು ನೋಡ್ಕೊಂತಾರ ಏನೋ. ನಿಂದ ಯಾವ್ದೋ ಆಸ್ತಿ ಸಿಗ್ಬೇಕೇನೋ, ಅದಕ್ಕೆ ಅನ್ಸುತ್ತೆ. ಹೌದು, ಈಗೇನು ಅಪ್ಪ ಅಂತ ಆಸೆ ಕಡೆ ಬಂದಿದ್ಯಾ? ನಂಗೇನು ಬೇಡಪ್ಪ, ನನ್ ಮನೆ ದೇವ್ರನ್ನ ಬಿಟ್ಕೊಡಿ.
ಸಾಕು. ಏಯ್ ಇವಳು ಮನೆ ದೇವ್ರನ್ನ ಮೆರವಣಿಗೆ ಮಾಡಿ ಕರ್ಕೊಂಬಂದ್ರು. ಇಷ್ಟು ದಿನ ರುಬ್ಬೇಕು ಅಂತ ಕಾಯ್ತಾ ಇದ್ದೆ. ಏಯ್ ಸಖತ್ತಾಗಿ ರುಬ್ಬಿದ್ದೀರಾ. ಕೋಪನಾ ಹೊಡಿತೀಯಾ? ಹೊಡಿ ಹೊಡಿ ಹೊಡಿ. ಒಳ್ಳೆತನ ನಾವು ವೀಕ್ನೆಸ್ ಅನ್ಕೊಳ್ಳೋದು ಮುಟ್ಟಾಳ್ತನ. ಈ ತರ ಒಳ್ಳೆಯವನಿಗೆ ಕೋಪ ಬರ್ಸೋದು ಅದಕ್ಕಿಂತ ಮುಟ್ಟಾಳ್ತನ. ಅವ್ರಿಗೆ ವಯಸ್ಸಾಗಿದೆ. ನೀವ್ ಜೈಲ್ಗೆ ಹೋಗೋದು ನನಗಿಷ್ಟ ಇಲ್ಲ. ಬನ್ನಿ ನಾವ್ ರಂಜಾನ್ ಆಚರಿಸೋಣ. ಎಲ್ಲ ನಿನ್ನಿಂದನೇ ಆಗಿದ್ದು. ನನ್ ಮನೆ ದೇವ್ರಿಗೇನು ಮಾಡ್ಬೇಡಿ. ಬನ್ನಿ ನಾವ್ ಆಯ್ ಪೂಜೆ ಆಚರಿಸೋಣ. ಈಗಲೂ ಹೇಳ್ತಾ ಇದ್ದೀನಿ, ನೀನೇ ನನ್ನ ಅಳಿಯ. ಬರೀ ಹೇಳ್ತಾ ಇದ್ಯಾ, ಮಾಡಿಸ್ತಾನೆ ಇಲ್ಲ. ಮಾಡತ್ರ ಅಂದ್ಮೇಲೆ ಮಾಡ್ತೀರಾ? ಹೋಗ್ಲೇ ಎದುರಿಸ್ತಾನೆ. ನಾನು ಇವ್ರನ್ನ ಬಿಡೋದಿಲ್ಲ. ಡ್ಯಾಡಿ, ಅವ್ರು ನಮ್ಮ ಯಜಮಾನಿ ಅಮ್ಮಾಗಿದ್ರೆ ಇಷ್ಟೊತ್ತಿಗೆ ನಿಮ್ ಕಾಲ ಹತ್ರ ಇರ್ತಾ ಇದ್ರು. ಆದ್ರೆ ಇವತ್ತಿಂದ ನಮ್ ತಂಗಿರು ಈ ಅಂಕಲ್ಗಳನ್ನ ಭಾವ ಅಂತ ಒಪ್ಕೊಳಕ್ ನಮಗೂ ಇಷ್ಟ ಇಲ್ಲ. ಅಣ್ಣ ಓಕೆ, ಕೂಲ್ ಕೂಲ್. ಏನೋ ಇದು ಕತ್ತೆ ಕುದುರೆ ಸೌಂದರ್ಯದ ಬಗ್ಗೆ ಮಾತಾಡ್ತಿದೆ. ಯೋ ಯಾರಯ್ಯ ನೀನು? ಕಂಡು ಜಾಗದಲ್ಲೆಲ್ಲ ಕೈ ಹಾಕ್ಬಿಟ್ಟು ಕತ್ತೆ ಕಿರಬ ಕಾಡ ಪಾಪನೆಲ್ಲ ಬಾಬಾ ಅಂತ ಹೇಳ್ಬೇಕಲ್ಲ. ಅಯ್ಯೋ ನಿನ್ ವಂಶಕ್ ನಾನು ಯಾಕೆ? ನಾನು ನಿಮ್ಮನ್ ಬಿಡಲ್ಲ. ನಾನ್ ಲೋಕಾಯುಕ್ತ, ನಾನು ಇನ್ಕಮ್ ಟ್ಯಾಕ್ಸ್, ನಾವು BDA. 10 ಕೋಟಿ ಹಣ ಸಿಕ್ಕಿದೆ, ಅದಕ್ಕೆ ದಾಖಲೆ ಕೊಡಿ. 10 ಕೆಜಿ ಚಿನ್ನ 25 ಕೆಜಿ ಬೆಳ್ಳಿಗೆ ಏನು ಟ್ಯಾಕ್ಸ್ ಕಟ್ಟಿಲ್ಲ. ನೀವು ಕಟ್ಟಿರೋ ಅರ್ಧ ಮನೆ ಪಾರ್ಕಿಂಗ್ ಸೇರಿದ್ದು, ಅದಕ್ಕೆ ಹೊಡಿತಾ ಇದೀವಿ. ಇನ್ನು ಅರ್ಧದಲ್ಲಿ ನೀವು ಇರ್ಬೋದು. ಕರೆಕ್ಟ್ ಆಗಿರೋ ದಾಖಲೆ ಅಂದ್ರೆ ನಿಮ್ಮ ಮಗಳದು, ಅದು ಆಲ್ರೆಡಿ ಕೊಟ್ಟಾಗಿದೆ. ಎಲ್ಲ ಹೋಯ್ತಲ್ಲಪ್ಪ, ಎಲ್ಲ ಹೋಯ್ತು. ನನ್ ಖುಷಿ ಎಲ್ಲ ಹೋಯ್ತು. ಅಪ್ಪ ಅಳ್ಬೇಡ. ಅಪ್ಪ ಸರಿ ಇಲ್ದೇ ಇದ್ರು ಮಗಳಾದ್ರೂ ಸರಿ ಇರ್ಬೇಕು. ನೀನ್ ಅಳೋದು ನನ್ನಿಂದ ನೋಡಕ್ ಆಗ್ತಾ ಇಲ್ಲ. ನಿನ್ಗೆ ಆಸ್ತಿ ಇದ್ದ ತಾನೇ ಖುಷಿ? ತಗೋ. ನಿನಗಾಸ್ತಿ? ಇವರೇ ನನ್ನ ಆಸ್ತಿ. ಹಣ ಬರುತ್ತೆ ಹೋಗುತ್ತೆ, ಆದ್ರೆ ಸಂಬಂಧಗಳು ಹಾಗಲ್ಲ. ನಿನಗೆಲ್ಲಿದೆಲ್ಲ ಅರ್ಥ ಆಗುತ್ತೆ. ನಾವಿನ್ ಬರ್ತೀವಿ. ನೀರಾಕಿ ಬೆಳೆಸಿರೋ ಗಿಡನೇ ಬೆಳೆಯಲ್ಲ, ಅಂತದ್ರಲ್ಲಿ ಉಚ್ಚೆ ಹೋಯ್ದ್ರೆ ಗಿಡ ಬೆಳೆಯುತ್ತಾ? ನಾನು ಇವ್ರ ಜೊತೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಬತ್ತೀನಿ ಮಾವ. ಬಾಯಪ್ಪ ಜಾನ್, ಬಾಯ್. ಚಲೋ ಹಮ್ ಜಾಯೆಂಗೆ. ಹೋಗ್ಬೇಡಿ, ನನಗೆ ನೀವೆಲ್ಲ ಬೇಕು. ಲಾಸ್ಟ್ ಕೊ ಮೇರಾ ಬೆಹನ್ ಕೊ ಪಕಡ್ ಲಿಯಾ ತುಮ್. ನಾನು ಸತ್ತೋಗ್ತೀನಿ. ನೆಗದ್ ಬಿದ್ದೋಗೋ ಹಾಲು ತುಪ್ಪ ಬಿಟ್ಬಿಟ್ಟು ಪ್ರಸ್ತಾವ ಮಾಡ್ಕೋತೀವಿ. ನನ್ನ ಬಗ್ಗೆ ನಿಮ್ಗೆಲ್ಲ ಗೊತ್ತಿಲ್ಲ. ನಾನು ಸತ್ತೋಗ್ತೀನಿ. ಲೋ ಸತ್ಗಿತ್ತು ಹೋಗ್ಬಿಡ್ತಾನೆ ಕಣೋ. ಬರೋ ಲೇ ಅಪ್ರೂಪ ಪಾಪ ಸಿಕ್ಕೋನೆ ಬರೋ. ಅಯ್ಯೋ ಎಲ್ಲ ಮಾಡ್ಕೋಬಾರ್ದು ಮಾವ. ನಿನ್ನ ಯೋಗ್ಯತೆಗೆ ಹಂಗೆಲ್ಲ ಮಾಡ್ಕೋಬಾರ್ದು ಮಾವ. ಯಾರೋ ಇವನು? ಮಾವ. ಏನ್ ಮಾವ ಈ ಅವತಾರದಲ್ಲಿ ಬಂದ್ಬಿಟ್ಟೆ? ಮನುಷ್ಯನ ದೇಹ ಕಾಮ ಕ್ರೋಧಗಳಿಂದ ತುಂಬಿದೆ. ನಾನದನ್ನ ಹೊರಗಡೆ ಹಾಕಬೇಕು. ಇಷ್ಟು ದಿವಸ ತಾವು ಅದನ್ನೇ ತಾನೇ ಮಾಡಿದ್ದು. ಆಗ ದೇಹದಿಂದ ಹೊರಗಡೆ ಹಾಕ್ತಾ ಇದ್ದೆ, ಈಗ ಮನಸ್ಸಿನಿಂದ ಹೊರಗಡೆ ಹಾಕ. ದೊಡ್ಡ ಜ್ಞಾನಿ ತರ ಮಾತಾಡ್ತಾವನಲ್ಲಪ್ಪ.
ಎಲ್ಲ ಚಡ್ಡಿ ದೋಸ್ತ್ಗಳ ಇನ್ನು ಚಡ್ಡಿಲೇ ಇದೆಯಲ್ಲ ಗುರು, ಮುಂದಕ್ಕೆ ಬಾಗುರು. ಹ್ಞೂ ಮಾಮ ಬಾರೋ. ಓಂ ದೇವಿ ಗೌಡಾಯ ನಮಃ. ಇದೇನೋ ನಿನಗೆ ದೊಡ್ಡದು ಕೊಟ್ಬಿಟ್ಟವ್ರೆ ಇಲ್ಲಿ. ಅವ್ರವ್ರ ಹೈಟ್ ನೋಡ್ಕೊಂಡ್ ಕೊಟ್ಟಿದಾರಪ್ಪ. ಆ ಪ್ರಕಾರ ನಂದು ನಾನು ಹೇಳಿದ್ ಜ್ಞಾನದ್ದು. ನಾನು ಅದನ್ನಪ್ಪ ಹೇಳಿದ್ದು. ನೀನ್ ಒಳ್ಳೆ ತಗೊಳ್ಳಿ. ನನಗೆ ಧ್ಯಾನಕ್ಕೆ ಸಮಯವಾಯಿತು. ನನ್ನನ್ನು ಭೇಟಿ ಆಗಬೇಕು ಅಂದ್ರೆ ನೋ ಕಾಮ @yahoo.com ಮೇಲ್ ಮಾಡಿ. ಬರೋಣ ಬಿಡಪ್ಪ. ಬರ್ತೀನಿ. ಮಾವ ಬಾಳೆಹಣ್ಣು ಹೆಂಗ್ ಏನ್ ಮಾಡ್ಬೇಕು ಮಾವ? ಓಂ ದೇವಿ ಗೌಡ. ಬರ ಹಿಂದಕ್ಕೆ. ಅಯ್ಯೋ, ಎಂತ ಅನ್ಯಾಯನು. ನಮ್ಮ ಮಾವ ಕಾವಿ ಹಾಕಿದ್ರು ಹೆಣ್ಮಕ್ಳಿಂದ ಓದ್ ಬಿಡಲ್ವಲ್ಲೋ. ನನಗನ್ಸುತ್ತೆ ಹಾ. ಅವನಿಗೆಲ್ಲೋ ದೇವರು ಒಂದು ಮಚ್ಚೆ ಇಟ್ಬಿಟ್ಟಿದ್ದಾನೆ ಕಣ.